ಬೆಳೆಗಾರರ ಹೋರಾಟಕ್ಕೆ ತಾತ್ಕಾಲಿಕ ಜಯ ಸಿಕ್ಕಂತಾಗಿದ್ರೂ ಅವರ ಸಮಸ್ಯೆಗಳಿಗೆ ಇನ್ನೂ ಕೂಡ ತಾರ್ಕಿಕ ಅಂತ್ಯ ದೊರೆತಿಲ್ಲ. 10 ವರ್ಷಗಳ ಬಳಿಕವೂ ರೈತರು ಮತ್ತೆ ಬೀದಿಗಿಳಿಯುವ ಪರಿಸ್ಥಿತಿ ತಪ್ಪದು ಎನ್ನುವುದು ಖಚಿತ. ಕಬ್ಬು ಬೆಳೆಗಾರರ ಸಮಸ್ಯೆಗಳು ಅಸಾಧ್ಯವಾದವುಗಳಲ್ಲ, ಅವು ಕ್ಷಣಾರ್ಧದಲ್ಲೇ ಬಗೆಹರಿಯಬಹುದಾದವು. ಆದರೆ ಇಂದಿನ ಸ್ಥಿತಿಯಲ್ಲಿ ಅದು ಸಾಧ್ಯವಾಗದ ಮಾತಾಗಿದೆ. ಯಾಕಂದ್ರೆ ಎಲ್ಲಾ ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳ ಕಪ್ಪೆ ಮುಷ್ಟಿಯಲ್ಲಿ ಸಿಲುಕಿವೆ. ರೈತರಿಗೆ FRP ದರ ನೀಡಿದ್ರೂ ನಿಜವಾದ ಲಾಭ ಕಾರ್ಖಾನೆ ಮಾಲೀಕರಿಗೆ ಸೇರುತ್ತೆ. ಈ ಅನ್ಯಾಯಕ್ಕೆ ತಾರ್ಕಿಕ ಅಂತ್ಯವೇ ಇಲ್ವೇ? ಇದೆ. ಅದು ತುಂಬಾ ಕಷ್ಟವಾದುದೂ ಅಲ್ಲ. ರಂಗರಾಜನ್ ಸಮಿತಿಯ ಶಿಫಾರಸುಗಳನ್ನ ಷರತ್ತುಬದ್ಧವಾಗಿ ಕಾನೂನುಬದ್ಧವಾಗಿ ಜಾರಿಗೆ ತಂದ್ರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಬಹುದು. ರಂಗರಾಜನ್ ಸಮಿತಿ ಏನು ಹೇಳುತ್ತೆ? ರಂಗರಾಜನ್ ಸಮಿತಿ 2012ರಲ್ಲಿ ರಚಿಸಲ್ಪಟ್ಟಿದ್ರೂ ಅದರ ಶಿಫಾರಸುಗಳು ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಿಲ್ಲ. ಸಮಿತಿಯ ಶಿಫಾರಸಿನ ಪ್ರಕಾರ ಲಾಭವಾಗಲಿ ಅಥವಾ ನಷ್ಟವಾಗಲಿ ಎರಡರಲ್ಲಿಯೂ ರೈತ ಮತ್ತು ಕಾರ್ಖಾನೆ ಮಾಲೀಕರು ಸಮಾನ ಹಂಚಿಕೆದಾರರಾಗಬೇಕು. ಅಂದ್ರೆ ಕಬ್ಬಿನಿಂದ ಸಿಗುವ ಉಪ ಉತ್ಪನ್ನಗಳಾದ ಎಥೆನಾಲ್, ಆಲ್ಕೋಹಾಲ್ ಮತ್ತು ಇತರ ವಸ್ತುಗಳ ಲಾಭದಲ್ಲಿಯೂ ರೈತನಿಗೆ ಪಾಲಿರಬೇಕು. FRP ಅಥವಾ SAP ಸ್ಟೇಟ್ ಅಡ್ವೈಸರಿ ಪ್ರೈಸ್ ಎಂಬ ದರ ವ್ಯವಸ್ಥೆಗಳಿಗಿಂತ ಸಮಿತಿಯು ಒಟ್ಟು ಆದಾಯದ 70% ರೈತನ ಪಾಲಾಗಬೇಕು ಅಂತ ಶಿಫಾರಸು ಮಾಡಿದೆ. ಇದರಿಂದ ಯಾರಿಗೂ ಅನ್ಯಾಯವಾಗೋದಿಲ್ಲ. ಆದ್ರೆ ಈ ಶಿಫಾರಸು ಜಾರಿಯಾದ್ರೆ ರಾಜಕಾರಣಿಗಳ ಕೈ ಸೇರಿರುವ ಕಾರ್ಖಾನೆಗಳ ಲಾಭ ಕಡಿಮೆಯಾಗುತ್ತೆ. ಹೀಗಾಗಿ ಸರ್ಕಾರ ಅದನ್ನು ಜಾರಿಗೆ ತರಲು ಹಿಂದೇಟು ಹಾಕ್ತಾ ಇದೆ ಎನ್ನುವುದು ನಾಗರಿಕರ ಅಭಿಪ್ರಾಯ. ಉಪ ಉತ್ಪನ್ನಗಳ ಲಾಭವೆಷ್ಟು? ದತ್ತಾಂಶಗಳ ಪ್ರಕಾರ ಪ್ರತಿ ಕ್ವಿಂಟಲ್ ಕಬ್ಬಿನಿಂದ ಸರಾಸರಿ 700ರಿಂದ 800 ರೂಪಾಯಿ ಆದಾಯ ದೊರೆಯುತ್ತೆ. ಸರ್ಕಾರ ನೀಡುವ FRP ಸುಮಾರು 330 ರೂಪಾಯಿ ಇದ್ರೂ ಉಳಿದ ಅರ್ಧದಷ್ಟು ಲಾಭ ಎಥೆನಾಲ್, ಮೊಲಾಸಸ್, ಬ್ಯಾಗಾಸ್ ಮುಂತಾದ ಉಪ ಉತ್ಪನ್ನಗಳಿಂದ ಬರುತ್ತೆ. ಈ ಲಾಭದಲ್ಲಿ ರೈತನಿಗೂ ಪಾಲಿರಬೇಕು ಅಂತ ಸಮಿತಿ ಹೇಳುತ್ತೆ. ಆದ್ರೆ ಪ್ರಸ್ತುತ ನಡೀತಾ ಇರೋ ಕ್ರಮದಲ್ಲಿ ಈ ಲಾಭದ ಭಾಗ ರೈತನಿಗೆ ತಲುಪೋದಿಲ್ಲ. ಕಾರ್ಖಾನೆ ಮಾಲೀಕರಿಗೆ ಮಾತ್ರ ಲಾಭ. ಇದೇ ರೈತ, ಕಾರ್ಖಾನೆ ಮಾಲೀಕರು ಮತ್ತು ಸರ್ಕಾರದ ಮಧ್ಯೆ ನಡೆಯುತ್ತಿರುವ ರಾಜಕೀಯ ಚದುರಂಗದಾಟ. ಅನುಷ್ಠಾನಕ್ಕೆ ತಡೆ ಯಾಕೆ? ಚುನಾವಣೆಗೂ ಮುನ್ನ ಹಸಿರು ಶಾಲು ಹಾಕಿ ರೈತ ಪರವಾಗಿ ಮಾತನಾಡುವ ನೇತಾರರೇ ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಅವರಲ್ಲೇ ಬಹುತೇಕ ಕಾರ್ಖಾನೆ ಮಾಲೀಕರು ಅಥವಾ ಪಾಲುದಾರರಿದ್ದಾರೆ. ಹೀಗಾಗಿ ಅವರು ರಂಗರಾಜನ್ ಶಿಫಾರಸುಗಳನ್ನ ಜಾರಿಗೆ ತಡೆಯೊಡ್ಡೋದು ಮೇಲ್ನೋಟಕ್ಕೆ ನಿಜ ಅನಿಸದಿದ್ರೂ ಅದೇ ಅಂತಿಮ ಸತ್ಯ. ಇಂದಿನ ಪರಿಸ್ಥಿತಿಯಲ್ಲಿ ಬಹುತೇಕ ಸಕ್ಕರೆ ಕಾರ್ಖಾನೆಗಳು ರಾಜಕಾರಣಿಗಳ ಹಿಡಿತದಲ್ಲಿವೆ. ಕಬ್ಬಿನ ಉತ್ಪಾದನೆಯಿಂದ ಬರುವ ಒಟ್ಟು ಆದಾಯದ 50ರಿಂದ 70% ಭಾಗ ಅವರಿಗೆ ಸೇರುತ್ತೆ. ಆದ್ರೆ ರೈತರಿಗೆ ನ್ಯಾಯಸಮ್ಮತ ಹಂಚಿಕೆ ದೊರೆತರೆ ಅವರ ಬದುಕು ಹಸನಾಗುತ್ತೆ. ಇಂದಿನ ಸ್ಥಿತಿಯಲ್ಲಿ ಅನ್ನದಾತ ತನ್ನ ಬೆವರಿನ ಬೆಳೆಗಾಗಿ ಬೀದಿಗಿಳಿಯಬೇಕಾದ ಅನಾಥ ಪರಿಸ್ಥಿತಿಯಲ್ಲಿದ್ದಾನೆ. ಎಲ್ಲಿದೆ ಪಾರದರ್ಶಕತೆ? FRP ದರ ನಿಗದಿಯಾಗುತ್ತೆ, ಆದ್ರೆ ಅದರ ಲೆಕ್ಕಾಚಾರ ಪಾರದರ್ಶಕವಾಗಿದೆಯೇ? ಇಲ್ಲ. ಕಾರ್ಖಾನೆಗಳು ಯಾವುದೇ ಲಾಭ ನಷ್ಟದ ವಿವರವನ್ನ ರೈತರಿಗೆ ಬಹಿರಂಗಪಡಿಸ್ತಾ ಇಲ್ಲ. ರಂಗರಾಜನ್ ಸಮಿತಿಯ ಪ್ರಕಾರ ಕಬ್ಬನ್ನು ನೀಡಿದ ರೈತನಿಗೆ 30 ದಿನಗಳೊಳಗೆ ಪಾವತಿ ಮಾಡಬೇಕು. ಪಾವತಿ ವಿಳಂಬವಾದ್ರೆ ದಂಡ ಸಹಿತ ಪಾವತಿಸಬೇಕು. ವಾರ್ಷಿಕ ಲೆಕ್ಕಪತ್ರವನ್ನ ಸಾರ್ವಜನಿಕವಾಗಿ ಪ್ರಕಟಿಸಬೇಕು. ರೈತರಿಗೆ ಎಲ್ಲಾ ವಿವರಗಳು ಲಭ್ಯವಾಗಬೇಕು. ಇವು ಜಾರಿಯಾದ್ರೆ ಪಾರದರ್ಶಕತೆ ಬರಬಹುದು. ಆದ್ರೆ ಅದಕ್ಕಾಗಿ ರಾಜಕೀಯ ಇಚ್ಛಾಶಕ್ತಿ ಬೇಕು. ಮತ್ತೊಮ್ಮೆ ಬೀದಿಗಿಳಿಯುವ ಮುನ್ನ ಎಚ್ಚರಗೊಳ್ಬೇಕು. ಕಬ್ಬು ಬೆಳೆಗಾರರ ಸಮಸ್ಯೆ ಎಷ್ಟು ವಿಶಾಲವಾದದ್ದು ಅಂದ್ರೆ ಇದರ ಕುರಿತು PhD ಪ್ರಬಂಧವನ್ನೇ ರಚಿಸಬಹುದು. ರಂಗರಾಜನ್ ಸಮಿತಿಯ ವಿಚಾರಗಳು ಈಗಾಗಲೇ ರೈತ ಮುಖಂಡರ ಬಾಯಲ್ಲಿ ಪುನಃ ಪ್ರಸ್ತುತವಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಸಮಿತಿಯ ಅನುಷ್ಠಾನದ ಹೋರಾಟ ಮತ್ತೊಮ್ಮೆ ಪ್ರಬಲವಾಗುವುದು ಖಚಿತ. ಸಮಿತಿಯ ಶಿಫಾರಸುಗಳಲ್ಲಿ ನ್ಯಾಯ, ನೈತಿಕತೆ ಮತ್ತು ಹಂಚಿಕೆದಾರಿತನದ ತತ್ವ ಇದೆ. ರೈತ ಮತ್ತು ಕಾರ್ಖಾನೆ ಎರಡೂ ಹೊಣೆಗಾರಿಕೆಯಿಂದ ಲಾಭ ನಷ್ಟವನ್ನ ಹಂಚಿಕೊಂಡ್ರೆ ಕಬ್ಬು ಬೆಳೆಯ ನಿಜವಾದ ಶಾಶ್ವತ ಪರಿಹಾರ ಸಾಧ್ಯ. ಆದ್ದರಿಂದ ರಂಗರಾಜನ್ ಸಮಿತಿ ಅನುಷ್ಠಾನ ಅಗತ್ಯ, ತುರ್ತು ಮತ್ತು ನ್ಯಾಯಸಮ್ಮತ. ಬೆಳೆಯ ಬೆವರು, ಲಾಭದ ಹಂಚಿಕೆ ಮತ್ತು ಪಾರದರ್ಶಕತೆ ಈ ಮೂರು ಒಂದಾದಾಗ ಮಾತ್ರ ರೈತನ ಬದುಕು ಹಸನಾಗತ್ತೆ. 3,500 ರೂಪಾಯಿಗೆ ಕಬ್ಬು ಬೆಳೆಗಾರರ ಪಟ್ಟು, ಮುಧೋಳದಲ್ಲಿ ಮುಂದುವರೆದ ರೈತರ ಹೋರಾಟ. ಇತ್ತೀಚೆಗೆ ಬೆಳಗಾವಿಯಲ್ಲಿ ತಾರ್ಕಿಕ ಅಂತ್ಯ ಕಂಡ ಕಬ್ಬು ಬೆಳೆಗಾರರ ಹೋರಾಟ
ಬಾಗಲಕೋಟೆಯಲ್ಲಿ ಮುಂದುವರೆದಿದೆ. ಕಬ್ಬು ಬೆಳೆಗಾರರ ಹೋರಾಟ ಮತ್ತೊಮ್ಮೆ ತೀವ್ರಗೊಂಡಿದ್ದು, ಸಕ್ಕರೆ ಕಾರ್ಖಾನೆಗಳಿಂದ 3,500 ರೂಪಾಯಿ ಕನಿಷ್ಠ ದರ ಘೋಷಣೆಗೆ ಒತ್ತಾಯಿಸಿ ರೈತರು ಬೀದಿಗಿಳಿದಿದ್ದಾರೆ. ಮುಧೋಳ, ಸಂಕೇಶ್ವರ ಮತ್ತು ಧಾರವಾಡ, ವಿಜಯಪುರ ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡುವ ಮೂಲಕ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಕಿಡಿ. ನೂರಾರು ರೈತರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ನಲ್ಲಿ ಸೇರಿ ಬೃಹತ್ ಪ್ರತಿಭಟನೆ ಆರಂಭಿಸಿದ್ರು. ಈ ವೇಳೆ ರಸ್ತೆ ಬಂದ್ ಮಾಡಿದ ರೈತರು ಬಸ್ ಸಂಚಾರವನ್ನು ತಡೆದು ಘೋಷಣೆಗಳ ಮೂಲಕ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ವಿರುದ್ಧ ಕಿಡಿಕಾರಿದ್ರು. ಕಾರ್ಖಾನೆಗಳು ರೈತನ ಕಷ್ಟದ ಬೆಲೆ ನೀಡಬೇಕು ಅಂತ ಘೋಷಣೆ ಹಾಕುತ್ತಾ ರೈತರು ತೀವ್ರ ಆಕ್ರೋಶ ತೋರಿಸಿದ್ರು. ಪೊಲೀಸ್ ಸಿಬ್ಬಂದಿ ನಿಯೋಜನೆ. ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರ ನೀಡಿದ್ದ ಗಡುವು ಮುಕ್ತಾಯಗೊಂಡಿದ್ರೂ 3,500 ರೂಪಾಯಿ ದರದ ಕುರಿತು ಯಾವುದೇ ನಿರ್ಧಾರ ಪ್ರಕಟವಾಗದ ಹಿನ್ನೆಲೆಯಲ್ಲಿ ರೈತರು ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದ್ದು, ಪರಿಸ್ಥಿತಿ ಹತೋಟಿಗೆ ತರಲು ಶತ ಪ್ರಯತ್ನ ನಡೆದಿದೆ. ಸ್ಥಳಕ್ಕೆ ದೌಡಾಯಿಸಿದ ಉಸ್ತುವಾರಿ ಸಚಿವರು. ರೈತರ ತೀವ್ರ ಹೋರಾಟದ ಬೆನ್ನಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮಾಪುರ ಮುಧೋಳಕ್ಕೆ ದೌಡಾಯಿಸಿ ಹೊಸ ಪ್ರವಾಸಿ ಮಂದಿರದಲ್ಲಿ ತುರ್ತು ಸಭೆ ಕರೆದಿದ್ರು. ಸಭೆಯಲ್ಲಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ, ಎಸ್ಪಿ ಸಿದ್ಧಾರ್ಥ್ ಕೋಯಲ್ ಹಾಗೂ ಪ್ರಮುಖ ರೈತ ಮುಖಂಡರು ಭಾಗವಹಿಸಿದ್ರು. ಮುಂದಿನ ಹಂತಕ್ಕೆ ಕಾರ್ಖಾನೆ ಮುತ್ತಿಗೆ ಆಗುತ್ತಾ? ರೈತರು 3,500 ರೂಪಾಯಿ ದರದ ಬೇಡಿಕೆಯಿಂದ ಹಿಂದೆ ಸರಿಯದ ನಿಲುವು ತಾಳಿದ್ದಾರೆ. ಕಾರ್ಖಾನೆ ಮಾಲೀಕರು ರೈತನಿಗೆ ಒಗ್ಗುವ ಕಬ್ಬಿನ ದರ ಘೋಷಿಸದಿದ್ರೆ ಮುಂದಿನ ಹಂತದಲ್ಲಿ ಕಾರ್ಖಾನೆ ಮುತ್ತಿಗೆ ಹಾಕುವ ನಿಟ್ಟಿನಲ್ಲಿ ಹೋರಾಟ ಆರಂಭಿಸುತ್ತೇವೆ ಅಂತ ರೈತ ಮುಖಂಡರು ಕಾರ್ಖಾನೆ ಮಾಲೀಕರಿಗೂ ಸರ್ಕಾರಕ್ಕೂ ಎಚ್ಚರಿಕೆ ನೀಡಿದ್ದಾರೆ. ಪರಿಹಾರ ಕಂಡುಕೊಳ್ಳುವುದಕ್ಕೆ ಶತ ಪ್ರಯತ್ನ. ಸಚಿವ ತಿಮ್ಮಾಪುರ ರೈತರ ಬಂಡಾಯದ ಶಮನಕ್ಕೆ ಅಂತಿಮ ಕಸರತ್ತು ನಡೆಸ್ತಾ ಇದ್ದು, ಪರಿಸ್ಥಿತಿ ತೀವ್ರವಾಗದಂತೆ ಸಮಾಲೋಚನೆ ನಡೆಸುತ್ತಿದ್ದಾರೆ. ವಾಹನ ಸಂಚಾರ ಅಸ್ತವ್ಯಸ್ತ. ಮುಧೋಳದ ಪ್ರಮುಖ ರಸ್ತೆಗಳಲ್ಲಿ ಪೊಲೀಸರ ಬಿಗಿ ಭದ್ರತೆ ಏರ್ಪಡಿಸಲಾಗಿದ್ದು, ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ರಾಜ್ಯದ ಇತರೆಡೆ ಇರುವ ಕಬ್ಬು ಬೆಳೆಗಾರರು ಮುಧೋಳ ಹೋರಾಟಕ್ಕೆ ಬೆಂಬಲ ಸೂಚಿಸುತ್ತಿದ್ದಾರೆ. ಆದ್ದರಿಂದ ಸರ್ಕಾರ ಈ ಹಿನ್ನೆಲೆಯಲ್ಲಿ ಏನು ನಿರ್ಣಯ ತೆಗೆದುಕೊಳ್ಳುತ್ತೋ ನೋಡಬೇಕಿದೆ. ಹೋರಾಟ ತೀವ್ರಗೊಳ್ಳುವ ಸಾಧ್ಯತೆ. ರೈತರು 3,500 ರೂಪಾಯಿ ಕಬ್ಬು ದರ ಸಿಕ್ಕರೆ ಮಾತ್ರ ಶಾಂತಿ ಅಂತ ಘೋಷಣೆ ಹಾಕ್ತಾ ಇದ್ದು, ಹೋರಾಟ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ವಿಸ್ತರಿಸುವ ಸಾಧ್ಯತೆ ವ್ಯಕ್ತವಾಗಿದೆ. ಆದರೆ ಇದನ್ನು ಶಮನಗೊಳಿಸಲು ಸಚಿವ ಆರ್.ಬಿ. ತಿಮ್ಮಾಪುರ ಸಹ ಹರಸಾಹಸ ಪಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ರೈತರು ಅಂತಿಮ ನಿರ್ಣಯವನ್ನ ಎದುರು ನೋಡ್ತಿದ್ದಾರೆ.